ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಇವತ್ತು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಹೇಳಿ. ಓದಲು ಅಥವಾ ಏನಾದರೂ ಮುಖ್ಯವಾದ ಕೆಲಸ ಮಾಡಲು ಕೂತಾಗ ಕೇವಲ 10 ನಿಮಿಷಕ್ಕೆ ಬೋರ್ ಆಗುತ್ತಾ? ನಿದ್ದೆ ಬರುತ್ತಾ? ಆದರೆ ಅದೇ ಮೊಬೈಲ್ ತಗೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡೋಕೆ ಶುರು ಮಾಡಿದ್ರೆ ಗಂಟೆಗಟ್ಟಲೆ ಟೈಮ್ ಹೋದದ್ದೇ ಗೊತ್ತಾಗಲ್ವಾ? ಇದಕ್ಕೆ ಕಾರಣ ನೀವು ಸೋಮಾರಿ ಅಂತ ಖಂಡಿತ ಅಲ್ಲ. ಇದಕ್ಕೆ ಅಸಲಿ ಕಾರಣ ನಿಮ್ಮ ಮೆದುಳಿನಲ್ಲಿ ಹೈಜಾಕ್ ಆಗಿರುವ ಡೋಪಮೈನ್ ಅನ್ನೋ ಕೆಮಿಕಲ್. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಥಿಬಾಟ್ ಮ್ಯೂರಿಸ್ ಅವರು ಬರೆದಿರುವ ಅದ್ಭುತ ಪುಸ್ತಕ ಡೋಪಮೈನ್ ಡಿಟಾಕ್ಸ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ನಿಮ್ಮ ಕಳೆದುಹೋದ ಏಕಾಗ್ರತೆಯನ್ನು ವಾಪಸ್ ಪಡೆಯುವುದು ಹೇಗೆ, ಮೊಬೈಲ್ ಅಡಿಕ್ಷನ್ ಬಿಟ್ಟು ನಿಮ್ಮ ಗುರಿಯ ಕಡೆಗೆ 100% ಗಮನ ಹರಿಸುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಯಲಿದ್ದೀರಿ. ನಿಮ್ಮ ಲೈಫ್ ಸ್ಟೈಲನ್ನೇ ಬದಲಾಯಿಸಬಲ್ಲ ಈ ವಿಡಿಯೋವನ್ನ ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಅಧ್ಯಾಯ 1, ಡೋಪಮೈನ್ ಮತ್ತು ಅದರ ಪಾತ್ರ. ಡೋಪಮೈನ್ ಆ್ಯಂಡ್ ದ ರೋಲ್ ಇಟ್ ಪ್ಲೇಸ್. ಸ್ನೇಹಿತರೆ, ಡೋಪಮೈನ್ ಡಿಟಾಕ್ಸ್ ಅಂದರೇನು ಅಂತ ತಿಳಿಯುವ ಮುನ್ನ ಮೊದಲು ಡೋಪಮೈನ್ ಅಂದರೇನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾವೆಲ್ಲರೂ ಡೋಪಮೈನ್ ಅಂದರೆ ಅದೊಂದು ಸಂತೋಷ ಕೊಡುವ ಕೆಮಿಕಲ್, ಅಂದರೆ ಪ್ಲೆಜರ್ ಕೆಮಿಕಲ್ ಅಂತ ಅಂದುಕೊಂಡಿದ್ದೇವೆ. ಆದರೆ ಲೇಖಕರಾದ ಥಿಬೌಟ್ ಮೆರೀಸ್ ಅವರು ಹೇಳುವ ಪ್ರಕಾರ ಡೋಪಮೈನ್ ಕೇವಲ ಸಂತೋಷ ಕೊಡುವ ಕೆಮಿಕಲ್ ಅಲ್ಲ, ಬದಲಾಗಿ ಅದೊಂದು ನಿರೀಕ್ಷೆ ಮತ್ತು ಪ್ರೇರಣೆಯ ಕೆಮಿಕಲ್, ಅಂದರೆ ದ ನ್ಯೂರೋ ಟ್ರಾನ್ಸ್ಮಿಟರ್ ಆಫ್ ಆಂಟಿಸಿಪೇಷನ್ ಆ್ಯಂಡ್ ಮೋಟಿವೇಷನ್. ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನೀವು ಆನ್ಲೈನ್ನಲ್ಲಿ ಯಾವುದಾದರೂ ಹೊಸ ಮೊಬೈಲ್ ಅಥವಾ ಬಟ್ಟೆಯನ್ನು ಆರ್ಡರ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಅದು ಡೆಲಿವರಿ ಆಗುವ ದಿನ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಉತ್ಸಾಹ, ಖುಷಿ, ಕಾತರ ಇರುತ್ತೆ ಅಲ್ವಾ? ಆ ಪಾರ್ಸಲನ್ನು ಓಪನ್ ಮಾಡುವಾಗ ಸಿಗುವ ಆತುರ ಇದೆಯಲ್ಲ, ಅದೇ ಡೋಪಮೈನ್. ವಸ್ತು ಕೈಗೆ ಸಿಕ್ಕ ಮೇಲೆ 1 ವಾರದ ನಂತರ ಆ ಖುಷಿ ನಿಧಾನವಾಗಿ ಕಡಿಮೆಯಾಗುತ್ತೆ. ಅಂದರೆ ನಮಗೆ ಪ್ರತಿಫಲ ಸಿಗುವ ಮುನ್ನ ನಮ್ಮನ್ನು ಆ ಕೆಲಸ ಮಾಡುವಂತೆ ಒಳಗಿನಿಂದ ಪ್ರೇರೇಪಿಸುವುದೇ ಡೋಪಮೈನ್. ಹಿಂದಿನ ಕಾಲ ಮತ್ತು ಇಂದಿನ ಕಾಲದ ಡೋಪಮೈನ್ ವ್ಯತ್ಯಾಸ. ಹಿಂದಿನ ಕಾಲದಲ್ಲಿ ಮನುಷ್ಯನಿಗೆ ಕಾಡಿನಲ್ಲಿ ಊಟ ಹುಡುಕಲು, ಬೇಟೆಯಾಡಲು ಮತ್ತು ಬದುಕಿ ಉಳಿಯಲು ಈ ಡೋಪಮೈನ್ ಸಹಾಯ ಮಾಡುತ್ತಿತ್ತು. ಕಾಡಿನಲ್ಲಿ ಸಿಹಿ ಹಣ್ಣು ಸಿಕ್ಕಾಗ ಅಥವಾ ಬೇಟೆ ಸಿಕ್ಕಾಗ ಮೆದುಳು ಡೋಪಮೈನ್ ರಿಲೀಸ್ ಮಾಡುತ್ತಿತ್ತು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಸಮಸ್ಯೆ ಬೇರೆಯೇ ಇದೆ. ಇಂದು ನಮಗೆ ಯಾವುದೇ ಕಷ್ಟಪಡದೆ ಸುಲಭವಾಗಿ ಮತ್ತು ಅತಿ ವೇಗವಾಗಿ ಡೋಪಮೈನ್ ರಿಲೀಸ್ ಮಾಡುವ ವಸ್ತುಗಳು ನಮ್ಮ ಅಂಗೈಯಲ್ಲೇ ಇವೆ. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್, ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್, ಜಂಕ್ ಫುಡ್ ಮತ್ತು ವಿಡಿಯೋ ಗೇಮ್ಸ್. ಮೆದುಳಿನ ಹೈಜಾಕ್, ದಿ ಹೈಜಾಕಿಂಗ್ ಆಫ್ ಯೋರ್ ಬ್ರೈನ್. ನೀವು ಮೊಬೈಲ್ ನೋಡುವಾಗ ಪ್ರತಿ ಸೆಕೆಂಡಿಗೂ ಹೊಸ ವಿಡಿಯೋ, ಹೊಸ ಮಾಹಿತಿ ಸಿಗುತ್ತಿರುತ್ತದೆ. ಇದರಿಂದ ನಿಮ್ಮ ಮೆದುಳಿನಲ್ಲಿ ಅಗಾಧ ಪ್ರಮಾಣದ ಡೋಪಮೈನ್ ರಿಲೀಸ್ ಆಗುತ್ತದೆ. ಇದನ್ನು ಹೈ ಡೋಪಮೈನ್ ಆಕ್ಟಿವಿಟಿ ಎನ್ನುತ್ತಾರೆ. ಯಾವಾಗ ನಿಮ್ಮ ಮೆದುಳು ಈ ಅತಿಯಾದ ಡೋಪಮೈನ್ಗೆ ಒಗ್ಗಿಕೊಳ್ಳುತ್ತದೆಯೋ ಆಗ ಅದಕ್ಕೆ ಪುಸ್ತಕ ಓದುವುದು, ವ್ಯಾಯಾಮ ಮಾಡುವುದು ಅಥವಾ ಗುರಿಯ ಕಡೆಗೆ ಕಷ್ಟಪಟ್ಟು ಕೆಲಸ ಮಾಡುವುದು ತುಂಬ ಬೋರ್ ಎನಿಸಲು ಶುರುವಾಗುತ್ತದೆ. ಏಕೆಂದರೆ ಈ ಒಳ್ಳೆಯ ಕೆಲಸಗಳಲ್ಲಿ ಡೋಪಮೈನ್ ರಿಲೀಸ್ ಆಗುವ ಪ್ರಮಾಣ ಬಹಳ ಕಡಿಮೆ ಇರುತ್ತದೆ. ಇದನ್ನು ಲೋ ಡೋಪಮೈನ್ ಆಕ್ಟಿವಿಟಿ ಎನ್ನುತ್ತಾರೆ. ಸರಳವಾಗಿ ಹೇಳಬೇಕೆಂದರೆ ನಿಮ್ಮ ಮೆದುಳು ಪ್ರತಿದಿನ ಅತಿಯಾದ ಮಸಾಲೆ ಮತ್ತು ಸಿಹಿ ತಿಂದ ನಾಲಿಗೆಯ ತರಹ ಆಗಿಬಿಡುತ್ತದೆ. ಆ ನಾಲಿಗೆಗೆ ಸಾಧಾರಣ ಆರೋಗ್ಯಕರವಾದ ಮನೆ ಊಟ ರುಚಿಸುವುದಿಲ್ಲ ತಾನೇ? ಅದೇ ರೀತಿ ನಿಮ್ಮ ಮೆದುಳಿಗೆ ಓದುವುದು ಅಥವಾ ಕಷ್ಟದ ಕೆಲಸ ಮಾಡುವುದು ರುಚಿಸುವುದಿಲ್ಲ. ಇದೇ ಕಾರಣಕ್ಕೆ ನಿಮಗೆ ಓದಲು ಕೂತಾಗ ಕೇವಲ 10 ನಿಮಿಷಕ್ಕೆ ಬೋರ್ ಆಗಿ ನಿದ್ದೆ ಬರುವುದು ಮತ್ತು ಅದೇ ಮೊಬೈಲ್ ನೋಡಲು ಹೋದಾಗ ಗಂಟೆಗಟ್ಟಲೆ ಎಚ್ಚರ ಇರುವುದು. ಸ್ನೇಹಿತರೆ, ನಮ್ಮ ಮೆದುಳು ಹೇಗೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದೆ ಅಂತ ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಿರಬೇಕು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಇದನ್ನೇ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಅದಕ್ಕೂ ಮುನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಇದೇ ರೀತಿಯ ಅದ್ಭುತ ಪುಸ್ತಕಗಳ ಸಮ್ಮರಿ ನಮ್ಮ ಕನ್ನಡದಲ್ಲಿಯೇ ನಿಮಗೆ ಬೇಕಾದರೆ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಬನ್ನಿ ಈಗ 2ನೇ ಅಧ್ಯಾಯದ ಕಡೆಗೆ ಹೋಗೋಣ. ಅಧ್ಯಾಯ 2, ಅತಿಯಾದ ಉತ್ತೇಜನದ ಸಮಸ್ಯೆ, ದ ಪ್ರಾಬ್ಲಮ್ ಆಫ್ ಓವರ್ ಸ್ಟಿಮ್ಯುಲೇಷನ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ಡೋಪಮೈನ್ ಅಂದ್ರೆ ಏನು ಅಂತ ತಿಳಿದುಕೊಂಡೆವು. ಆದರೆ ನಮ್ಮ ಇಂದಿನ ಅತಿ ದೊಡ್ಡ ಸಮಸ್ಯೆ ಶುರುವಾಗುವುದೇ
ಈ ಅತಿಯಾದ ಉತ್ತೇಜನ ಅಥವಾ ಓವರ್ ಸ್ಟಿಮ್ಯುಲೇಷನ್ನಿಂದ. ನಮ್ಮ ಮೆದುಳು ಯಾವಾಗಲೂ ಒಂದು ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತದೆ. ಇದನ್ನೇ ವಿಜ್ಞಾನದಲ್ಲಿ ಹೋಮಿಯೋಸ್ಟಾಸಿಸ್ ಅಂತ ಕರೆಯುತ್ತಾರೆ. ನೀವು ಪ್ರತಿದಿನ ಅತಿಯಾಗಿ ಸೋಷಿಯಲ್ ಮೀಡಿಯಾ, ಜಂಕ್ ಫುಡ್, ವೆಬ್ ಸೀರೀಸ್ ಅಥವಾ ವಿಡಿಯೋ ಗೇಮ್ಸ್ ಬಳಸಿದಾಗ ನಿಮ್ಮ ಮೆದುಳಿನಲ್ಲಿ ಡೋಪಮೈನ್ ಪ್ರವಾಹವೇ ಹರಿಯುತ್ತದೆ. ಆಗ ಮೆದುಳು ಏನು ಮಾಡುತ್ತದೆ ಗೊತ್ತಾ? ಈ ಅತಿಯಾದ ಡೋಪಮೈನ್ನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮೆದುಳಿನಲ್ಲಿರುವ ಡೋಪಮೈನ್ ಸ್ವೀಕರಿಸುವ ಜಾಗಗಳನ್ನು ಅಂದರೆ ಡೋಪಮೈನ್ ರಿಸೆಪ್ಟರ್ಸ್ಗಳನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ಇದರ ಅರ್ಥವೇನು ಅಂದ್ರೆ, ನಿನ್ನೆ ನಿಮಗೆ 1 ಗಂಟೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಾಗ ಸಿಕ್ಕಷ್ಟು ಮಜಾ ಅಥವಾ ಖುಷಿ ಇವತ್ತು ಸಿಗುವುದಿಲ್ಲ. ಅದೇ ಖುಷಿ ಸಿಗಬೇಕಾದ್ರೆ ಇವತ್ತು ನೀವು 2 ಗಂಟೆ ಕಾಲ ಮೊಬೈಲ್ ನೋಡಬೇಕಾಗುತ್ತದೆ. ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಪ್ರತಿದಿನ ಕಾಫಿ ಕುಡಿಯುವವರನ್ನು ನೀವು ನೋಡಿರಬಹುದು. ಆರಂಭದಲ್ಲಿ ಅವರಿಗೆ ಬೆಳಗ್ಗೆ 1 ಕಪ್ ಕಾಫಿ ಕುಡಿದರೆ ಇಡೀ ದಿನ ಫ್ರೆಶ್ ಆಗಿರುತ್ತಿದ್ದರು. ಆದರೆ ದಿನ ಕಳೆದಂತೆ ಅವರ ದೇಹ ಆ 1 ಕಪ್ ಕಾಫಿಗೆ ಒಗ್ಗಿಕೊಳ್ಳುತ್ತದೆ, ಅಂದರೆ ಟಾಲರೆನ್ಸ್. ಆಮೇಲೆ ಅವರಿಗೆ ಅದೇ ಫ್ರೆಶ್ನೆಸ್ ಸಿಗಲು ದಿನಕ್ಕೆ 2 ಕಪ್, 3 ಕಪ್ ಅಥವಾ 4 ಕಪ್ ಕಾಫಿ ಬೇಕಾಗುತ್ತದೆ. ಕಾಫಿ ಕುಡಿಯದಿದ್ದರೆ ಅವರಿಗೆ ತಲೆನೋವು ಶುರುವಾಗುತ್ತದೆ. ನಮ್ಮ ಮೆದುಳಿನ ಡೋಪಮೈನ್ ಕಥೆ ಕೂಡ ಇದೇ ರೀತಿ. ನೀವು ಹೆಚ್ಚು ಮೊಬೈಲ್ ಅಥವಾ ಇಂಟರ್ನೆಟ್ ಬಳಸಿದಷ್ಟು ನಿಮ್ಮ ಮೆದುಳಿಗೆ ಇನ್ನೂ ಹೆಚ್ಚಿನ ಡೋಪಮೈನ್ ಬೇಕು ಅನಿಸುತ್ತಲೇ ಇರುತ್ತದೆ. ಈ ಅತಿಯಾದ ಉತ್ತೇಜನದಿಂದಾಗುವ ಅತಿ ದೊಡ್ಡ ನಷ್ಟ ಎಂದ್ರೆ ನಮ್ಮ ಭವಿಷ್ಯವನ್ನು ಕಟ್ಟುವಂತಹ ಕೆಲಸಗಳು ನಮಗೆ ಬೋರ್ ಎನಿಸಲು ಶುರುವಾಗುತ್ತದೆ. ಉದಾಹರಣೆಗೆ, ಒಂದು ಪುಸ್ತಕ ಓದುವುದು, ಪರೀಕ್ಷೆಗೆ ಓದುವುದು, ಹೊಸ ಸ್ಕಿಲ್ ಕಲಿಯುವುದು, ಜಿಮ್ಗೆ ಹೋಗುವುದು ಅಥವಾ ನಿಮ್ಮದೇ ಆದ ಒಂದು ಬಿಸ್ನೆಸ್ ಶುರು ಮಾಡುವುದು. ಇವೆಲ್ಲವೂ ಕಡಿಮೆ ಡೋಪಮೈನ್ ಕೊಡುವ ಕೆಲಸಗಳು. ಇವುಗಳಿಂದ ನಮಗೆ ತಕ್ಷಣವೇ ಪ್ರತಿಫಲ ಸಿಗುವುದಿಲ್ಲ, ಡಿಲೇಡ್ ಗ್ರಾಟಿಫಿಕೇಷನ್. ಆದರೆ ಒಂದು ಕಾಮಿಡಿ ವಿಡಿಯೋ ನೋಡಿದ್ರೆ ಅಥವಾ ವಿಡಿಯೋ ಗೇಮ್ ಆಡಿದ್ರೆ ತಕ್ಷಣ ಖುಷಿಯಾಗ್ತದೆ, ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್. ನಮ್ಮ ಮೆದುಳು ಯಾವಾಗಲೂ ಕಷ್ಟಪಡದೆ ಸುಲಭವಾಗಿ ಎಲ್ಲಿ ಡೋಪಮೈನ್ ಸಿಗುತ್ತದೆಯೋ ಆ ದಾರಿಯನ್ನೇ ಹುಡುಕುತ್ತದೆ. ಸೋಮಾರಿತನದ ಅಸಲಿ ರಹಸ್ಯ. ಹಾಗಾಗಿ ಸ್ನೇಹಿತರೆ, ನೀವು ಎಷ್ಟೇ ಅದ್ಭುತವಾದ ಟೈಮ್ ಟೇಬಲ್ ಹಾಕಿಕೊಂಡ್ರೂ, ಎಷ್ಟೇ ಮೋಟಿವೇಶನಲ್ ವಿಡಿಯೋಗಳನ್ನು ನೋಡಿದ್ರೂ, ಓದಲು ಕೂತಾಗ ಅಥವಾ ಕೆಲಸ ಮಾಡಲು ಕೂತಾಗ ಕೇವಲ 10 ನಿಮಿಷದಲ್ಲಿ ನಿಮ್ಮ ಕೈ ಮತ್ತೆ ಮೊಬೈಲ್ ಕಡೆಗೆ ಹೋಗ್ತದೆ. ಯಾಕಂದ್ರೆ ನಿಮ್ಮ ಮೆದುಳು ಆ ಹೈ ಡೋಪಮೈನ್ಗೆ ದಾಸನಾಗಿ ಬಿಟ್ಟಿದೆ. ನೀವು ನಿಮ್ಮ ಸೋಮಾರಿತನವನ್ನು ಬೈದುಕೊಳ್ಳುತ್ತೀರಿ, ಆದರೆ ಅಸಲಿ ಸಮಸ್ಯೆ ಇರುವುದು ನಿಮ್ಮ ಕೆಮಿಕಲ್ ಬ್ಯಾಲೆನ್ಸ್ನಲ್ಲಿ. ಹಾಗಾದ್ರೆ ಈ ಡೋಪಮೈನ್ ಜಾಲದಿಂದ ಹೊರಬರುವುದು ಹೇಗೆ? ನಮ್ಮ ಮೆದುಳನ್ನು ಮತ್ತೆ ನಾರ್ಮಲ್ ಸ್ಥಿತಿಗೆ ತಂದು ಕಷ್ಟದ ಕೆಲಸಗಳಲ್ಲೂ ಏಕಾಗ್ರತೆ ಮತ್ತು ಆಸಕ್ತಿ ಬರುವಂತೆ ಮಾಡುವುದು ಹೇಗೆ? ಇದನ್ನೇ ಲೇಖಕರು 3ನೇ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಬನ್ನಿ, ಡೋಪಮೈನ್ ಡಿಟಾಕ್ಸ್ನ ಪವರ್ ಏನು ಅಂತ ತಿಳಿಯೋಣ. ಅಧ್ಯಾಯ 3. ಡಿಟಾಕ್ಸ್ನಿಂದ ಆಗುವ ಲಾಭಗಳು. ದ ಬೆನಿಫಿಟ್ಸ್ ಆಫ್ ಅ ಡಿಟಾಕ್ಸ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ನಮ್ಮ ಮೆದುಳು ಹೇಗೆ ಹೈ ಡೋಪಮೈನ್ಗೆ ಅಡಿಕ್ಟ್ ಆಗಿದೆ ಮತ್ತು ತಕ್ಷಣದ ಪ್ರತಿಫಲಕ್ಕೆ ಅಂದರೆ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ಗೆ ಬಲಿಯಾಗಿದೆ ಅಂತ ತಿಳಿದುಕೊಂಡ್ವಿ. ಈ ಜಾಲದಿಂದ ಹೊರಬರಲು ಇರುವ ಒಂದೇ ದಾರಿ ಅಂದ್ರೆ ಅದು ಡೋಪಮೈನ್ ಡಿಟಾಕ್ಸ್. ಹಾಗಾದ್ರೆ ಈ ಡಿಟಾಕ್ಸ್ ಮಾಡಿದ್ರೆ ನಮಗೆ ಆಗುವ ಲಾಭಗಳಾದ್ರೂ ಏನು? ಇದು ನಮ್ಮ ಲೈಫನ್ನು ಹೇಗೆ ಬದಲಾಯಿಸುತ್ತೆ? ಬನ್ನಿ ನೋಡೋಣ. ಮೊದಲನೇದು, ಮೆದುಳಿನ ರೀಸೆಟ್. ರೀಸೆಟಿಂಗ್ ಯೋರ್ ಬ್ರೈನ್ಸ್ ರಿವಾರ್ಡ್ ಸಿಸ್ಟಮ್. ಡೋಪಮೈನ್ ಡಿಟಾಕ್ಸ್ ಮಾಡುವುದು ಅಂದ್ರೆ ನಮ್ಮ ಮೆದುಳಿಗೆ ಸಿಗುತ್ತಿರುವ ಚೀಪ್ ಡೋಪಮೈನ್ ಅಥವಾ ಸುಲಭವಾಗಿ ಸಿಗುತ್ತಿರುವ ಸಂತೋಷವನ್ನು ಕಟ್ ಮಾಡುವುದು. ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳಿ. ನೀವು ತುಂಬಾ ಹಸಿವಿನಿಂದ ಇದ್ದೀರಾ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಮುಂದೆ ಒಂದು ಪ್ಲೇನ್ ಆಗಿರೋ ಅನ್ನ ಸಾರು ಇಟ್ಟರೂ ಕೂಡ ಅದು ನಿಮಗೆ ಅಮೃತದ ತರಹ ರುಚಿ ಅನಿಸುತ್ತೆ ಅಲ್ವಾ? ಅದೇ ತರಹ ಯಾವಾಗ ನೀವು ನಿಮ್ಮ ಮೆದುಳಿಗೆ ಸೋಷಿಯಲ್ ಮೀಡಿಯಾ, ವಿಡಿಯೋ ಗೇಮ್ಸ್ ಅಥವಾ ಜಂಕ್ ಫುಡ್ನಿಂದ ಸಿಗುವ ಡೋಪಮೈನ್ ಅನ್ನು ನಿಲ್ಲಿಸುತ್ತೀರೋ, ಆಗ ನಿಮ್ಮ ಮೆದುಳು ಲೋ ಡೋಪಮೈನ್ ಕೆಲಸಗಳಾದ ಪುಸ್ತಕ ಓದುವುದು, ಫೋಕಸ್ನಿಂದ ಕೆಲಸ ಮಾಡುವುದು ಅಥವಾ ವ್ಯಾಯಾಮ ಮಾಡುವುದು ಇವುಗಳನ್ನು ಎಂಜಾಯ್ ಮಾಡಕ್ಕೆ ಶುರು ಮಾಡುತ್ತೆ. ನಿಮ್ಮ ಮೆದುಳಿನ ಕೆಮಿಸ್ಟ್ರಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಎರಡನೆಯದು, ಲೇಸರ್ ಶಾರ್ಪ್ ಏಕಾಗ್ರತೆ. ರೀಗೇನಿಂಗ್ ಲೇಸರ್ ಶಾರ್ಪ್ ಫೋಕಸ್. ಇವತ್ತು ನಮಗಿರುವ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಬ್ರೈನ್ ಫಾಗ್ ಅಥವಾ ತಲೆಯಲ್ಲಿ ಗಿಜಿಗಿಜಿ ಅನಿಸುವುದು. ನೀವು ಮೊಬೈಲ್ ಸ್ಕ್ರಾಲ್ ಮಾಡುತ್ತಿದ್ದಾಗ ನಿಮ್ಮ ಫೋಕಸ್ ಹಂಚಿ ಹೋಗುತ್ತೆ. ಡೋಪಮೈನ್ ಡಿಟಾಕ್ಸ್ ಮಾಡಿದಾಗ ನಿಮ್ಮ ಮೈಂಡ್ನಲ್ಲಿರುವ ಗೊಂದಲಗಳೆಲ್ಲ ಕ್ಲಿಯರ್ ಆಗುತ್ತೆ. ಒಂದು ಕೆಲಸ ಮಾಡಬೇಕಾದ್ರೆ 100% ಫೋಕಸ್ನಿಂದ ಮಾಡ್ತೀರಾ. ನಿಮ್ಮ ಏಕಾಗ್ರತೆಯ ಮಟ್ಟ ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಡಬಲ್ ಆಗುತ್ತೆ ಮತ್ತು ನಿಮ್ಮ ಕೆಲಸದ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಮೂರನೆಯದು, ಸಮಯ ಮತ್ತು ಶಕ್ತಿಯ ಉಳಿತಾಯ.
ರೀಕ್ಲೇಮಿಂಗ್ ಯೋರ್ ಟೈಮ್ ಆ್ಯಂಡ್ ಎನರ್ಜಿ. ನೀವು ಒಂದು ದಿನ ಮೊಬೈಲ್ ಯೂಸ್ ಮಾಡೋದು, ವೆಬ್ ಸೀರೀಸ್ ನೋಡೋದು ನಿಲ್ಲಿಸಿದ್ರೆ ನಿಮ್ಮ ಹತ್ರ ಎಷ್ಟು ಟೈಮ್ ಉಳಿಯುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಉಳಿಯುವ ಟೈಮ್ನಲ್ಲಿ ನೀವು ನಿಮ್ಮ ಗುರಿಗಳನ್ನು ತಲುಪೋಕೆ, ಹೊಸ ಸ್ಕಿಲ್ಸ್ ಕಲಿಯೋಕೆ ಅಥವಾ ನಿಮ್ಮದೇ ಆದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಬಳಸ್ಕೊಳ್ಬಹುದು. ಈ ಡಿಟಾಕ್ಸ್ ನಿಮ್ಮ ಸೋಮಾರಿತನವನ್ನ, ಲೇಜಿ ಹ್ಯಾಬಿಟ್ಸ್ ಮುರಿದು ಹಾಕಿ ನಿಮಗೆ ಕೆಲಸ ಮಾಡಲು ಬೇಕಾದ ಪ್ರೇರಣೆಯನ್ನ, ಮೋಟಿವೇಶನ್ ವಾಪಸ್ ಕೊಡುತ್ತೆ. 4ನೇದು, ಕಷ್ಟದ ಕೆಲಸದಲ್ಲಿ ನಿಜವಾದ ಸಂತೋಷ. ಫೈಂಡಿಂಗ್ ಜಾಯ್ ಇನ್ ಹಾರ್ಡ್ ವರ್ಕ್. ಥಿಬೌಟ್ ಮೆರಿಸ್ ಅವರು ಹೇಳುವ ಹಾಗೆ, ಕಷ್ಟಪಟ್ಟು ಕೆಲಸ ಮಾಡಿದಾಗ ಸಿಗುವ ಡೋಪಮೈನ್ ಇದೆಯಲ್ಲ, ಅದು ದೀರ್ಘಕಾಲದವರೆಗೆ ಇರುತ್ತೆ. ತಕ್ಷಣದ ಸಂತೋಷದಿಂದ ಸಿಗುವ ಖುಷಿ ಕ್ಷಣಿಕ. ಡಿಟಾಕ್ಸ್ ಮಾಡಿದಾಗ ನೀವು ನಿಮ್ಮ ಜೀವನವನ್ನ ನಿಮ್ಮ ಕಂಟ್ರೋಲ್ಗೆ ತಗೊಳ್ತೀರಾ. ನಿಮ್ಮ ಎಮೋಷನ್ಸ್ ನಿಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ, ಮೊಬೈಲ್ನ ಕಂಟ್ರೋಲ್ನಲ್ಲಿ ಅಲ್ಲ. ಸ್ನೇಹಿತರೆ, ಡಿಟಾಕ್ಸ್ನಿಂದ ಎಷ್ಟು ಲಾಭಗಳಿವೆ ಅಂತ ಗೊತ್ತಾಯ್ತು. ಆದ್ರೆ ಇದನ್ನ ನಿಜವಾಗಿ ಮಾಡೋದು ಹೇಗೆ? 24 ಗಂಟೆ ಅಥವಾ 48 ಗಂಟೆ ಡೋಪಮೈನ್ ಡಿಟಾಕ್ಸ್ ಮಾಡೋದು ಹೇಗೆ? ಇದರಲ್ಲಿರುವ 3 ಹಂತಗಳು ಯಾವುವು? ಇದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ತುಂಬ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋದ ಅಸಲಿ ವಿಷಯ ಸ್ಟಾರ್ಟ್ ಆಗೋದೇ ಇಲ್ಲಿಂದ, ಸೊ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಅಧ್ಯಾಯ 4. ಯಶಸ್ವಿ ಡಿಟಾಕ್ಸ್ಗಾಗಿ 3 ಹಂತದ ವಿಧಾನ. ಅ 3-ಸ್ಟೆಪ್ ಮೆಥಡ್ ಫಾರ್ ಅ ಸಕ್ಸಸ್ಫುಲ್ ಡಿಟಾಕ್ಸ್. ಸ್ನೇಹಿತರೆ, ನೀವು ಕಾಯುತ್ತಿದ್ದ ಅತ್ಯಂತ ಪ್ರಮುಖವಾದ ಅಧ್ಯಾಯ ಈಗ ಶುರುವಾಗಿದೆ. ಇಲ್ಲಿಯವರೆಗೆ ನಾವು ಡೋಪಮೈನ್ ಎಂದರೇನು ಮತ್ತು ಅತಿಯಾದ ಮೊಬೈಲ್ ಬಳಕೆಯಿಂದ ನಮ್ಮ ಮೆದುಳು ಹೇಗೆ ಹಾಳಾಗುತ್ತಿದೆ ಎಂದು ಅರ್ಥ ಮಾಡಿಕೊಂಡೆವು. ಈಗ ಪರಿಹಾರದ ಬಗ್ಗೆ ಮಾತನಾಡೋಣ. ಡೋಪಮೈನ್ ಡಿಟಾಕ್ಸ್ ಮಾಡುವುದು ಹೇಗೆ? ಲೇಖಕರಾದ ಥಿಬೌಟ್ ಮೆರಿಸ್ ಅವರು ನಿಮ್ಮ ಮೆದುಳನ್ನು ಮತ್ತೆ ಶಾರ್ಪ್ ಮಾಡಲು 3 ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಹಂತಗಳನ್ನು 3-ಸ್ಟೆಪ್ ಮೆಥಡ್ ನೀಡಿದ್ದಾರೆ. ಗಮನವಿಟ್ಟು ಕೇಳಿ. ಹಂತ 1. ನಿಮ್ಮ ಅತೀ ದೊಡ್ಡ ಅಡೆತಡೆಗಳನ್ನು ಗುರುತಿಸಿ. ಐಡೆಂಟಿಫೈ ಯುವರ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ಸ್. ಮೊದಲಿಗೆ ನಿಮ್ಮ ಟೈಮ್ ಮತ್ತು ಎನರ್ಜಿ ಪ್ರತಿದಿನ ಎಲ್ಲಿ ವೇಸ್ಟ್ ಆಗುತ್ತಿದೆ ಎಂದು ಒಂದು ಪೇಪರ್ ಮೇಲೆ ಲಿಸ್ಟ್ ಮಾಡಿ. ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರಬಹುದು, ಯೂಟ್ಯೂಬ್ ಶಾರ್ಟ್ಸ್, ವಿಡಿಯೋ ಗೇಮ್ಸ್, ನೆಟ್ಫ್ಲಿಕ್ಸ್ ಅಥವಾ ಜಂಕ್ ಫುಡ್ ಆಗಿರಬಹುದು. ನಿಮ್ಮ ಹೈ ಡೋಪಮೈನ್ ಚಟ ಯಾವುದು ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸಿ. ನಿಮ್ಮ ನಿಜವಾದ ಶತ್ರು ಯಾರು ಅಂತ ಗೊತ್ತಿಲ್ಲದೆ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ ಅಲ್ಲವೇ? ಹಂತ 2. ಅಡೆತಡೆಗಳನ್ನು ನಿರ್ಮಿಸಿ. ಆಡ್ ಫ್ರಿಕ್ಷನ್. ಬಹಳಷ್ಟು ಜನ ಮಾಡುವ ಅತೀ ದೊಡ್ಡ ತಪ್ಪು ಎಂದರೆ ಕೇವಲ ತಮ್ಮ ಇಚ್ಛಾಶಕ್ತಿಯನ್ನು ನಂಬುವುದು. ನಾನು ಇವತ್ತು ಮೊಬೈಲ್ ಮುಟ್ಟುವುದಿಲ್ಲ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಪಕ್ಕದಲ್ಲೇ ಮೊಬೈಲ್ ಇದ್ದರೆ ಖಂಡಿತ ಮುಟ್ಟುತ್ತಾರೆ. ಹಾಗಾಗಿ ಲೇಖಕರು ಹೇಳುತ್ತಾರೆ, ನಿಮ್ಮ ಕೆಟ್ಟ ಅಭ್ಯಾಸಗಳ ಮಧ್ಯೆ ಒಂದು ಗೋಡ ಕಟ್ಟಿ. ಅಂದರೆ ಆ ಟೈಮ್ ವೇಸ್ಟ್ ಮಾಡುವ ಕೆಲಸ ಮಾಡುವುದನ್ನು ಕಷ್ಟಕರವಾಗಿಸಿ. ಉದಾಹರಣೆಗೆ, ನೀವು ಓದಲು ಅಥವಾ ಕೆಲಸ ಮಾಡಲು ಕೂತಾಗ ಮೊಬೈಲನ್ನು ಬೇರೆ ಕೋಣೆಯಲ್ಲಿ ಇಡಿ ಅಥವಾ ಸ್ವಿಚ್ ಆಫ್ ಮಾಡಿ. ನಿಮ್ಮ ಟೈಮ್ ವೇಸ್ಟ್ ಮಾಡುವ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಅಥವಾ ಆ್ಯಪ್ ಬ್ಲಾಕರ್ ಬಳಸಿ. ಆ ಕೆಟ್ಟ ಅಭ್ಯಾಸವನ್ನು ಮಾಡುವುದು ನಿಮಗೆ ಎಷ್ಟು ಕಷ್ಟಕರವಾಗುತ್ತದೆಯೋ ಅಷ್ಟು ಬೇಗ ನೀವು ಆ ಚಟದಿಂದ ಹೊರಬರುತ್ತೀರಿ. ಹಂತ 3. ಬೆಳಗಿನ ದಿನಚರ್ಯೆಯನ್ನು ಬದಲಾಯಿಸಿ. ಸ್ಟಾರ್ಟ್ ಯೋರ್ ಡೇ ರೈಟ್. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲ 1 ಗಂಟೆ ಏನು ಮಾಡುತ್ತೀರಿ ಎಂಬುದು ನಿಮ್ಮ ಇಡೀ ದಿನವನ್ನು ನಿರ್ಧರಿಸುತ್ತದೆ. ಎದ್ದ ತಕ್ಷಣ ಮೊಬೈಲ್ ನೋಡಿದರೆ ನಿಮ್ಮ ಮೆದುಳಿಗೆ ಬೆಳ್ಳಂಬೆಳಗ್ಗೆಯೇ ಹೈ ಡೋಪಮೈನ್ ಸಿಕ್ಕಿಬಿಡುತ್ತದೆ. ಆಮೇಲೆ ಇಡೀ ದಿನ ನೀವು ಸೋಮಾರಿಯಾಗಿರುತ್ತೀರಿ. ಯಾವುದೇ ಕಷ್ಟದ ಕೆಲಸ ಮಾಡಲು ಮನಸ್ಸೇ ಬರುವುದಿಲ್ಲ. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ಫೋನ್ ಮುಟ್ಟಬೇಡಿ. ಕನಿಷ್ಠ 1 ಗಂಟೆ ಮೊಬೈಲ್ನಿಂದ ದೂರವಿರಿ. ಆ ಸಮಯದಲ್ಲಿ ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ ಅಥವಾ ಪುಸ್ತಕ ಓದಿ. ಇದರಿಂದ ದಿನವಿಡೀ ನಿಮ್ಮ ಏಕಾಗ್ರತೆ ಅದ್ಭುತವಾಗಿರುತ್ತದೆ. ನಿಮ್ಮ ಜೀವನ ಶೈಲಿಗೆ ತಕ್ಕಂತೆ ನೀವು ಈ 3 ವಿಧಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು ಎಂದು ಲೇಖಕರು ಹೇಳುತ್ತಾರೆ. 1. 48 ಗಂಟೆಗಳ ಸಂಪೂರ್ಣ ಡಿಟಾಕ್ಸ್. ಇದು ಅತ್ಯಂತ ಕಠಿಣ ವಿಧಾನ. ಸತತ 2 ದಿನಗಳ ಕಾಲ ಯಾವುದೇ ಇಂಟರ್ನೆಟ್, ಮೊಬೈಲ್, ಟಿವಿ, ಮ್ಯೂಸಿಕ್, ಜಂಕ್ ಫುಡ್ ಇರುವುದಿಲ್ಲ. ಕೇವಲ ಓದುವುದು, ಬರೆಯುವುದು, ವಾಕಿಂಗ್ ಮಾಡುವುದು ಮತ್ತು ಯೋಚಿಸುವುದು. ಇದರಿಂದ ನಿಮ್ಮ ಮೆದುಳು ಸಂಪೂರ್ಣವಾಗಿ ರೀಸೆಟ್ ಆಗುತ್ತದೆ. 2. 24 ಗಂಟೆಗಳ ಡಿಟಾಕ್ಸ್. ವಾರದಲ್ಲಿ 1 ದಿನ, ಉದಾಹರಣೆಗೆ ಭಾನುವಾರ, ಸಂಪೂರ್ಣವಾಗಿ ಸ್ಕ್ರೀನ್ನಿಂದ ದೂರವಿರುವುದು. ಇದು ಬಹಳಷ್ಟು ಜನರಿಗೆ ಸುಲಭವಾಗಿ ಮಾಡಬಹುದಾದ ವಿಧಾನ. 3. ಪಾಲು ಡಿಟಾಕ್ಸ್. ಇದು ಎಲ್ಲರಿಗೂ ಪ್ರತಿದಿನ ಮಾಡಲು ಸಾಧ್ಯ. ನಿಮ್ಮ ಕೆಟ್ಟ ಅಭ್ಯಾಸವನ್ನು
ಪ್ರತಿದಿನದ ಒಂದು ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಸೀಮಿತಗೊಳಿಸುವುದು. ಉದಾಹರಣೆಗೆ, ನಾನು ಕೇವಲ ಸಂಜೆ 4ರಿಂದ 5 ಗಂಟೆ ಮಾತ್ರ ಸೋಷಿಯಲ್ ಮೀಡಿಯಾ ಬಳಸುತ್ತೇನೆ, ಉಳಿದ ಸಮಯದಲ್ಲಿ ಅದನ್ನು ಮುಟ್ಟುವುದಿಲ್ಲ ಎಂದು ನಿರ್ಧರಿಸುವುದು. ಸ್ನೇಹಿತರೆ, ಈಗ ನಿಮಗೆ ಡಿಟಾಕ್ಸ್ ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಅರ್ಥವಾಗಿದೆ. ನೀವು ಈ 3ರಲ್ಲಿ ಯಾವ ಡಿಟಾಕ್ಸ್ ಫಾಲೋ ಮಾಡ್ತೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಆದರೆ ಇದನ್ನೆಲ್ಲ ಮಾಡಿದ ಮೇಲೂ ಕೆಲಸ ಮಾಡಲು ಕೂತಾಗ ಅದನ್ನು ಮುಂದೂಡುವ, ಅಂದರೆ ನಾಳೆ ಮಾಡೋಣ ಬಿಡು ಅನ್ನೋ ಅಭ್ಯಾಸ ನಮ್ಮಲ್ಲಿರುತ್ತದೆ. ಈ ಕೆಟ್ಟ ಬುದ್ಧಿಯನ್ನು ಬಿಡುವುದು ಹೇಗೆ? ಇದನ್ನೇ ಲೇಖಕರು 5ನೇ ಅಧ್ಯಾಯದಲ್ಲಿ ಅತ್ಯಂತ ಅದ್ಭುತವಾಗಿ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಅಧ್ಯಾಯ 5. ಕೆಲಸ ಮಾಡುವುದು ಮತ್ತು ಮುಂದೂಡುವುದನ್ನು ಬಿಡುವುದು. ಡೂಯಿಂಗ್ ದ ವರ್ಕ್ ಆ್ಯಂಡ್ ಓವರ್ಕಮಿಂಗ್ ಪ್ರೊಕ್ರಾಸ್ಟಿನೇಷನ್. ಸ್ನೇಹಿತರೆ, ಡಿಟಾಕ್ಸ್ ಹೇಗೆ ಮಾಡಬೇಕು ಅಂತ ನಾವು 4ನೇ ಅಧ್ಯಾಯದಲ್ಲಿ ತಿಳಿದುಕೊಂಡೆವು. ಮೊಬೈಲ್ ಕೂಡ ದೂರ ಇಟ್ಟೆವು. ಆದರೆ ಅಸಲಿ ಕಷ್ಟ ಶುರುವಾಗುವುದೇ ನಾವು ಕೆಲಸ ಮಾಡಲು ಕೂತಾಗ. ಪುಸ್ತಕ ಓದಲು ಕೂತಾಗ ಅಥವಾ ಯಾವುದಾದರೂ ಪ್ರಮುಖ ಕೆಲಸ ಶುರು ಮಾಡುವಾಗ ನಮ್ಮ ಮನಸ್ಸು ತಕ್ಷಣ ಹೇಳುತ್ತದೆ, ಈಗ ಬೇಡ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡೋಣ, ಅಥವಾ ಇವತ್ತು ಸುಸ್ತಾಗಿದೆ, ನಾಳೆಯಿಂದ ಪಕ್ಕಾ ಶುರು ಮಾಡ್ತೀನಿ. ಇದನ್ನೇ ನಾವು ಪ್ರೊಕ್ರಾಸ್ಟಿನೇಷನ್ ಅಥವಾ ಕೆಲಸವನ್ನು ಮುಂದೂಡುವ ಅಭ್ಯಾಸ ಅಂತ ಕರೆಯುವುದು. ಲೇಖಕರಾದ ಥಿಬೌಟ್ ಮೆರಿಸ್ ಅವರು ಈ ಕೆಟ್ಟ ಅಭ್ಯಾಸವನ್ನು ಓಡಿಸಲು ಕೆಲವು ಅದ್ಭುತವಾದ ಮತ್ತು ಸಿಂಪಲ್ ಆದ ಟ್ರಿಕ್ಗಳನ್ನು ಹೇಳಿಕೊಟ್ಟಿದ್ದಾರೆ. 1. ಪ್ರಾರಂಭದ ಕಷ್ಟ, ದ ಪೇನ್ ಆಫ್ ಸ್ಟಾರ್ಟಿಂಗ್. ಯಾವುದೇ ಒಂದು ಕಷ್ಟದ ಕೆಲಸದಲ್ಲಿ ಅತಿ ಹೆಚ್ಚು ಶ್ರಮ ಬೇಕಾಗುವುದು ಆ ಕೆಲಸವನ್ನು ಶುರು ಮಾಡಲು ಮಾತ್ರ. ಒಮ್ಮೆ ನೀವು ಆ ಕೆಲಸದೊಳಗೆ ಇಳಿದರೆ ನಿಮ್ಮ ಬ್ರೈನ್ ತಾನಾಗಿಯೇ ಅದಕ್ಕೆ ಹೊಂದಿಕೊಳ್ಳುತ್ತದೆ. ಆದರೆ ಶುರು ಮಾಡುವ ಮುನ್ನ ನಮ್ಮ ಮೆದುಳು, ಅಯ್ಯೋ ಇದು ಎಷ್ಟೊಂದು ದೊಡ್ಡ ಕೆಲಸ, ಈಗಲೇ ಬೇಡ ಅಂತ ನಮ್ಮನ್ನು ಹೆದರಿಸುತ್ತದೆ. 2. ಕೇವಲ 5 ನಿಮಿಷದ ನಿಯಮ, ದ 5-ಮಿನಿಟ್ ರೂಲ್. ಇದಕ್ಕೆ ಲೇಖಕರು ಕೊಡುವ ಅತ್ಯುತ್ತಮ ಪರಿಹಾರವೇ 5 ನಿಮಿಷದ ನಿಯಮ. ನಿಮ್ಮ ಮೆದುಳಿಗೆ ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳಬೇಡಿ. ಬದಲಾಗಿ ನಿಮ್ಮ ಮೆದುಳನ್ನು ನೀವೇ ಯಾಮಾರಿಸಿ, ನಾನು ಕೇವಲ 5 ನಿಮಿಷ ಮಾತ್ರ ಓದುತ್ತೇನೆ, ಅಥವಾ ಕೇವಲ 5 ನಿಮಿಷ ಮಾತ್ರ ಈ ಕೆಲಸ ಮಾಡುತ್ತೇನೆ, ಆಮೇಲೆ ಬಿಟ್ಟು ಬಿಡುತ್ತೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಯಾವಾಗ ನೀವು ಕೇವಲ 5 ನಿಮಿಷದ ಟಾರ್ಗೆಟ್ ಇಟ್ಟುಕೊಳ್ಳುತ್ತೀರೋ ಆ ಕೆಲಸ ನಿಮಗೆ ಬಹಳ ಸಣ್ಣದು ಎನಿಸುತ್ತದೆ ಮತ್ತು ನಿಮ್ಮ ಮೆದುಳು ಅದನ್ನು ವಿರೋಧಿಸುವುದಿಲ್ಲ. ಆದರೆ ಮ್ಯಾಜಿಕ್ ಏನಪ್ಪಾ ಅಂದ್ರೆ, ಒಮ್ಮೆ ನೀವು 5 ನಿಮಿಷ ಆ ಕೆಲಸ ಶುರು ಮಾಡಿದರೆ ನಿಮ್ಮ ಫೋಕಸ್ ಬಿಲ್ಡ್ ಆಗುತ್ತದೆ ಮತ್ತು ನೀವು ಮುಂದಿನ 1 ಗಂಟೆ ಕಾಲ ಆ ಕೆಲಸವನ್ನು ಮುಂದುವರಿಸುತ್ತೀರಿ. ಶುರು ಮಾಡುವುದೇ ಇಲ್ಲಿರುವ ಅತಿ ದೊಡ್ಡ ಗುಟ್ಟು. 3. ದೊಡ್ಡ ಕೆಲಸವನ್ನು ಸಣ್ಣದಾಗಿ ಒಡೆಯುವುದು. ಒಂದು ಇಡೀ ಪುಸ್ತಕವನ್ನು ಒಂದೇ ದಿನದಲ್ಲಿ ಓದಿ ಮುಗಿಸಬೇಕು ಅಂದರೆ ಅದು ಪರ್ವತದಷ್ಟು ದೊಡ್ಡದಾಗಿ ಕಾಣುತ್ತದೆ. ಇದರಿಂದಲೇ ನಮಗೆ ಕೆಲಸ ಮುಂದೂಡುವ ಅಭ್ಯಾಸ ಶುರುವಾಗುವುದು. ಅದರ ಬದಲು ಆ ಕೆಲಸವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯಿರಿ. ಇವತ್ತು ನಾನು ಕೇವಲ 1 ಅಧ್ಯಾಯ ಓದುತ್ತೇನೆ ಅಥವಾ ಕೇವಲ 10 ಪೇಜ್ ಓದುತ್ತೇನೆ ಎಂದು ಗುರಿಯಿಟ್ಟುಕೊಳ್ಳಿ. ಆ ಸಣ್ಣ ಗುರಿಯನ್ನು ಮುಗಿಸಿದಾಗ ನಿಮ್ಮ ಮೆದುಳಿನಲ್ಲಿ ನ್ಯಾಚುರಲ್ ಆಗಿ ಒಳ್ಳೆಯ ಡೋಪಮೈನ್ ಬಿಡುಗಡೆಯಾಗುತ್ತದೆ ಮತ್ತು ಮುಂದಿನ ಕೆಲಸ ಮಾಡಲು ಅದೇ ನಿಮಗೆ ಪ್ರೇರಣೆ ನೀಡುತ್ತದೆ. 4. ತೆರೆದ ಕುಣಿಕೆಗಳು, ಅಂದರೆ ಕ್ಲೋಸಿಂಗ್ ಓಪನ್ ಲೂಪ್ಸ್. ನಮ್ಮ ತಲೆಯಲ್ಲಿ ಯಾವಾಗಲೂ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಆ ಬಿಲ್ ಕಟ್ಟಬೇಕು, ಇವರಿಗೆ ಕಾಲ್ ಮಾಡಬೇಕು ಎಂಬ 10 ಅಪೂರ್ಣ ಕೆಲಸಗಳು ಓಡುತ್ತಲೇ ಇರುತ್ತವೆ. ಇವು ನಮ್ಮ ಮೆದುಳಿನ ಎನರ್ಜಿಯನ್ನು ಹೀರಿಬಿಡುತ್ತವೆ. ಇದನ್ನು ಲೇಖಕರು ಓಪನ್ ಲೂಪ್ಸ್ ಅಂತ ಕರೆಯುತ್ತಾರೆ. ಇದಕ್ಕೆ ಪರಿಹಾರ, ಒಂದು ಪೇಪರ್ ತಗೊಳ್ಳಿ, ನಿಮ್ಮ ತಲೆಯಲ್ಲಿರುವ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಅದರ ಮೇಲೆ ಬರೆದುಬಿಡಿ. ಆಗ ನಿಮ್ಮ ಮೆದುಳು ರಿಲ್ಯಾಕ್ಸ್ ಆಗುತ್ತದೆ ಮತ್ತು ಈಗ ನಿಮ್ಮ ಮುಂದಿರುವ ಮುಖ್ಯ ಕೆಲಸದ ಮೇಲೆ ಸಂಪೂರ್ಣವಾಗಿ ಏಕಾಗ್ರತೆ ಮಾಡಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈಗ ನೀವು ಡಿಟಾಕ್ಸ್ ಮಾಡಿದ್ದೀರಾ, ಕೆಲಸವನ್ನು ಮುಂದೂಡದೆ ಶುರು ಮಾಡುವುದನ್ನು ಕೂಡ ಕಲಿತಿದ್ದೀರಾ. ಆದರೆ 2 ದಿನದಲ್ಲಿ ಮತ್ತೆ ಹಳೆಯ ಅಭ್ಯಾಸಕ್ಕೆ, ಅದೇ ಮೊಬೈಲ್ ಅಡಿಕ್ಷನ್ಗೆ ವಾಪಸ್ ಬಿದ್ದುಬಿಟ್ಟರೆ ಮನುಷ್ಯನ ಸಹಜ ಗುಣವೇ ಅದು. ಹಾಗಾದರೆ ಈ ಒಳ್ಳೆಯ ಅಭ್ಯಾಸವನ್ನು ಜೀವನವಿಡೀ ಕಾಪಾಡಿಕೊಳ್ಳುವುದು ಹೇಗೆ? ಮತ್ತೆ ಆ ಡೋಪಮೈನ್ ಜಾಲಕ್ಕೆ ಬೀಳದಿರಲು ಏನು ಮಾಡಬೇಕು? ಇದನ್ನೇ ನಾವು ಪುಸ್ತಕದ ಕೊನೆಯ ಮತ್ತು 6ನೇ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ವಿಡಿಯೋದ ಕೊನೆಯ ಭಾಗ ಇದು, ಖಂಡಿತ ಮಿಸ್ ಮಾಡಬೇಡಿ. ಅಧ್ಯಾಯ 6. ಮತ್ತೆ ಹಳೆಯ ಅಭ್ಯಾಸಕ್ಕೆ ಜಾರದಿರುವುದು, ಅವಾಯ್ಡಿಂಗ್ ಡೋಪಮಿನ್ ರಿಲ್ಯಾಪ್ಸ್. ಸ್ನೇಹಿತರೆ, ನಾವು ಕೊನೆಯ ಮತ್ತು ಅತ್ಯಂತ ಪ್ರಮುಖ ಅಧ್ಯಾಯಕ್ಕೆ ಬಂದಿದ್ದೇವೆ. ನೀವು ಡಿಟಾಕ್ಸ್ ಮಾಡಿದಿರಿ, ನಿಮ್ಮ ಸೋಮಾರಿತನ ಬಿಟ್ಟು ಕೆಲಸ ಮಾಡಲು ಕೂಡ ಶುರು ಮಾಡಿದಿರಿ. ಆದರೆ 3-4 ದಿನಗಳ ನಂತರ ಅಥವಾ 1 ವಾರದ ನಂತರ ಮತ್ತೆ ನಿಮ್ಮ ಕೈ ಮೊಬೈಲ್ ಕಡೆಗೆ ಹೋದರೆ,
ಮತ್ತೆ ನೀವು ಗಂಟೆಗಟ್ಟಲೆ ರೀಲ್ಸ್ ನೋಡಲು ಶುರು ಮಾಡಿದ್ರೆ ಇದನ್ನೇ ಡೋಪಮಿನ್ ರಿಲ್ಯಾಪ್ಸ್ ಅಥವಾ ಮತ್ತೆ ಹಳೆಯ ಚಟಕ್ಕೆ ಜಾರುವುದು ಅಂತ ಕರೆಯುತ್ತಾರೆ. ಥಿಬೌಟ್ ಮರೀಸ್ ಅವರು ಹೇಳುವ ಪ್ರಕಾರ ಮನುಷ್ಯನಿಗೆ ಇದು ಅತ್ಯಂತ ಸಹಜ. ಹೀಗಾದಾಗ ನಾವು ಕುಗ್ಗಿ ಹೋಗಬಾರ್ದು. ಮತ್ತೆ ಅದೇ ಗುಂಡಿಗೆ ಬೀಳದಿರಲು ಲೇಖಕರು ಕೆಲವು ಪವರ್ಫುಲ್ ಟೆಕ್ನಿಕ್ಗಳನ್ನು ನೀಡಿದ್ದಾರೆ. 1. ನಿಮ್ಮನ್ನೇ ನೀವು ದೋಷಿಸಿಕೊಳ್ಳಬೇಡಿ. ಡೋಂಟ್ ಬೀಟ್ ಯೋರ್ ಸೆಲ್ಫ್ ಅಪ್. ನೀವು ಒಂದು ದಿನ ಡಯಟ್ ಬ್ರೇಕ್ ಮಾಡಿ ಜಂಕ್ ಫುಡ್ ತಿಂದ್ರೆ ನಿಮ್ಮ ಇಡೀ ಲೈಫ್ ಹಾಳಾಯಿತು ಅಂತ ಅರ್ಥನಾ? ಖಂಡಿತ ಇಲ್ಲ. ಅದೇ ರೀತಿ ಒಂದು ದಿನ ನೀವು ಮತ್ತೆ ಮೊಬೈಲ್ ಎಡಿಕ್ಷನ್ಗೆ ಬಿದ್ದರೆ ನನ್ನ ಕೈಯಲ್ಲಿ ಏನೂ ಆಗಲ್ಲ, ನಾನು ಯಾವತ್ತೂ ಬದಲಾಗಲ್ಲ ಅಂತ ನಿಮ್ಮನ್ನು ನೀವು ಬೈದುಕೊಳ್ಳಬೇಡಿ. ತಪ್ಪು ಒಪ್ಪಿಕೊಳ್ಳಿ ಮತ್ತು ಮರುದಿನವೇ ಮತ್ತೆ ನಿಮ್ಮ ಡೋಪಮಿನ್ ಡಿಟಾಕ್ಸ್ ನಿಯಮಗಳನ್ನು ಪಾಲಿಸಲು ಶುರು ಮಾಡಿ. ಕನ್ಸಿಸ್ಟೆನ್ಸಿ ಇಲ್ಲಿ ಬಹಳ ಮುಖ್ಯ. 2. ಇಚ್ಛಾಶಕ್ತಿಗಿಂತ ಸಿಸ್ಟಮ್ ಮುಖ್ಯ. ರಿಲೈ ಆನ್ ಸಿಸ್ಟಮ್ಸ್, ನಾಟ್ ವಿಲ್ ಪವರ್. ಬರೀ ಮನಸ್ಸಿನ ಕಂಟ್ರೋಲ್ನಿಂದ ಮಾತ್ರ ನಾನು ಬದಲಾಗುತ್ತೇನೆ ಎಂದು ಅಂದುಕೊಂಡರೆ ಖಂಡಿತ ಸೋಲುತ್ತೀರಿ. ಏಕೆಂದರೆ ದಿನ ಕಳೆದಂತೆ ನಮ್ಮ ಇಚ್ಛಾಶಕ್ತಿ ಕಡಿಮೆಯಾಗುತ್ತದೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಬದಲಾಯಿಸಿ. ಕೆಲಸ ಮಾಡುವಾಗ ಮೊಬೈಲನ್ನು ಬೇರೆ ಕೋಣೆಯಲ್ಲಿ ಚಾರ್ಜ್ಗೆ ಹಾಕಿ. ನಿಮಗೆ ತೊಂದರೆ ಕೊಡುವ ಆ್ಯಪ್ಗಳಿಗೆ ಟೈಮ್ ಲಿಮಿಟ್ ಸೆಟ್ ಮಾಡಿ. ಪಾಸ್ವರ್ಡ್ ಅನ್ನು ನಿಮ್ಮ ಮನೆಯವರಿಗೆ ಇಡಲು ಹೇಳಿ. ಇದರಿಂದ ನೀವು ವೀಕ್ ಆದರೂ ನಿಮ್ಮ ಸಿಸ್ಟಮ್ ನಿಮ್ಮನ್ನು ಕಾಪಾಡುತ್ತದೆ. 3. ಸ್ಪಷ್ಟವಾದ ಗಡಿಗಳನ್ನು ನಿರ್ಮಿಸಿ. ಎಸ್ಟಾಬ್ಲಿಷ್ ಕ್ಲಿಯರ್ ಬೌಂಡ್ರೀಸ್. ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕಟ್ಟುನಿಟ್ಟಾದ ರೂಲ್ಸ್ ಮಾಡಿಕೊಳ್ಳಿ. ಉದಾಹರಣೆಗೆ, ಬೆಳಗ್ಗೆ ಎದ್ದ ಮೊದಲ 1 ಗಂಟೆ ಮತ್ತು ರಾತ್ರಿ ಮಲಗುವ ಮುನ್ನ 1 ಗಂಟೆ ನಾನು ಯಾವುದೇ ಸ್ಕ್ರೀನ್ ಅಂದರೆ ಮೊಬೈಲ್ ಅಥವಾ ಟಿವಿ ನೋಡುವುದಿಲ್ಲ. ಊಟ ಮಾಡುವಾಗ ನಾನು ಮೊಬೈಲ್ ಬಳಸುವುದಿಲ್ಲ. ಭಾನುವಾರ ಮಧ್ಯಾಹ್ನದವರೆಗೂ ನಾನು ಇಂಟರ್ನೆಟ್ ಆಫ್ ಮಾಡಿಟ್ಟಿರುತ್ತೇನೆ. ಈ ಸಣ್ಣ ಸಣ್ಣ ನಿಯಮಗಳು ನಿಮ್ಮ ಮೆದುಳಿಗೆ ಒಂದು ಡಿಸಿಪ್ಲಿನ್ ಅನ್ನು ಕಲಿಸುತ್ತವೆ ಮತ್ತು ಅತಿಯಾದ ಡೋಪಮೈನ್ನಿಂದ ನಿಮ್ಮನ್ನು ರಕ್ಷಿಸುತ್ತವೆ. 4. ಕೆಟ್ಟ ಅಭ್ಯಾಸವನ್ನು ಒಳ್ಳೆಯ ಅಭ್ಯಾಸದಿಂದ ಬದಲಾಯಿಸಿ. ರೀಪ್ಲೇಸ್, ಡೋಂಟ್ ಜಸ್ಟ್ ರಿಮೂವ್. ಬಹಳಷ್ಟು ಜನ ಮಾಡುವ ದೊಡ್ಡ ತಪ್ಪು ಎಂದರೆ ಬರೀ ಮೊಬೈಲ್ ನೋಡುವುದನ್ನು ನಿಲ್ಲಿಸುತ್ತಾರೆ, ಆದರೆ ಆ ಖಾಲಿ ಸಮಯದಲ್ಲಿ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಿರುವುದಿಲ್ಲ. ಆ ಬೋರ್ಡಮ್ ಅಥವಾ ಖಾಲಿಪನವೇ ಅವರನ್ನು ಮತ್ತೆ ಮೊಬೈಲ್ ಕಡೆಗೆ ಎಳೆಯುತ್ತದೆ. ಆದ್ದರಿಂದ ನೀವು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದಾಗ ಉಳಿಯುವ ಸಮಯವನ್ನು ಲೋ ಡೋಪಮೈನ್ ಕೆಲಸಗಳಿಂದ ತುಂಬಿಸಿ. ಆ ಸಮಯದಲ್ಲಿ ವಾಕಿಂಗ್ ಹೋಗಿ, ಯಾವುದಾದರೂ ಹೊಸ ಸ್ಕಿಲ್ ಕಲಿಯಿರಿ, ನಿಮ್ಮ ಗುರಿಯ ಬಗ್ಗೆ ಪ್ಲಾನ್ ಮಾಡಿ, ಅಥವಾ ಯಾವುದಾದರೂ ಒಳ್ಳೆಯ ಪುಸ್ತಕ ಓದಿ. ಯಾವಾಗ ನೀವು ಆರೋಗ್ಯಕರವಾದ ಕೆಲಸಗಳಲ್ಲಿ ಖುಷಿ ಹುಡುಕಲು ಶುರು ಮಾಡುತ್ತೀರೋ ಆಗ ನಿಮಗೆ ಆ ಚೀಪ್ ಡೋಪಮೈನ್ನ ಅಗತ್ಯವೇ ಬರುವುದಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಥಿಬೌಟ್ ಮೆರಿಸ್ ಅವರ ಅದ್ಭುತವಾದ ಡೋಪಮೈನ್ ಡಿಟಾಕ್ಸ್ ಪುಸ್ತಕದ ಸಂಪೂರ್ಣ ಸಮ್ಮರಿ ಮುಕ್ತಾಯವಾಗಿದೆ. ನಿಮ್ಮ ಸೋಮಾರಿತನಕ್ಕೆ ಮತ್ತು ಏಕಾಗ್ರತೆ, ಫೋಕಸ್ ಕಳೆದುಕೊಳ್ಳುವುದಕ್ಕೆ ಅಸಲಿ ಕಾರಣ ಏನು ಮತ್ತು ಅದರಿಂದ ಹೊರಬರುವುದು ಹೇಗೆ ಎನ್ನುವ ಸಂಪೂರ್ಣ ಕ್ಲಾರಿಟಿ ಈಗ ನಿಮಗೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಈ ಪುಸ್ತಕದ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಪ್ರೊಡಕ್ಟಿವಿಟಿ 10 ಪಟ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈಗ ನನಗೊಂದು ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನೀವು ಯಾವಾಗಿನಿಂದ ನಿಮ್ಮ ಡೋಪಮೈನ್ ಡಿಟಾಕ್ಸ್ ಶುರು ಮಾಡ್ತಿದ್ದೀರಾ? 48 ಗಂಟೆಗಳ ಡಿಟಾಕ್ಸ್ ಮಾಡ್ತೀರಾ ಅಥವಾ ಪಾಲು ಡಿಟಾಕ್ಸ್ ಮಾಡ್ತೀರಾ? ಈಗಲೇ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ನಿರ್ಧಾರವನ್ನು ನಮಗೆ ತಿಳಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಯಾರಿಗೆ ಸದಾ ಮೊಬೈಲ್ ನೋಡುವ ಅಥವಾ ಕೆಲಸ ಮುಂದೂಡುವ ಅಭ್ಯಾಸವಿದೆಯೋ ಅವರಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಅವರ ಲೈಫನ್ನೇ ಬದಲಾಯಿಸಬಹುದು. ಈ ವಿಡಿಯೋಗೆ ನಾವು ಹಾಕಿದ ಶ್ರಮ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಇನ್ನೂ ಹೆಚ್ಚು ಅದ್ಭುತ ಪುಸ್ತಕಗಳನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ನೀಡುತ್ತದೆ. ನೀವಿನ್ನೂ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಡಿಟಾಕ್ಸ್ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಹೇಗೆ ಅಂತ ಕಲಿಬೇಕಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಜೇಮ್ಸ್ ಕ್ಲಿಯರ್ ಅವರ ಅತ್ಯದ್ಭುತ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಸಮ್ಮರಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಓದುತ್ತಿರಿ, ಬೆಳೆಯುತ್ತಿರಿ. ನಮಸ್ಕಾರ.